ಇಂದಿನಿಂದ TV9 ಎಕ್ಸ್ಪೋ ನಡೀತಾ ಇದೆ. ಸೊ ಈ ಒಂದು ಎಕ್ಸ್ಪೋ ನೋಡೋದಕ್ಕೆ ಈಗಾಗಲೇ ಸಾಕಷ್ಟು ಜನ ಕೂಡ ಬರ್ತಾ ಇದ್ದಾರೆ. ಎಜುಕೇಷನ್ ಎಕ್ಸ್ಪೋ ನಡೀತಾ ಇರತಕ್ಕಂಥದ್ದು. ಎಜುಕೇಷನ್ ಎಕ್ಸ್ಪೋನಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಕೋರ್ಸ್ಗಳ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು. ಈ ಒಂದು ಎಜುಕೇಷನ್ ಎಕ್ಸ್ಪೋನಲ್ಲಿ ಈಗಾಗಲೇ 70ಕ್ಕೂ ಹೆಚ್ಚು ಕಾಲೇಜುಗಳು ಸೇರಿದಂತೆ ವಿಶ್ವವಿದ್ಯಾಲಯಗಳು ಕೂಡ ಈಗಾಗಲೇ ಭಾಗವಹಿಸಿವೆ. ಪೋಷಕರು ಕೂಡ ಮಕ್ಕಳನ್ನ ಈಗಾಗಲೇ ಕರ್ಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಎಜುಕೇಷನ್ ಎಕ್ಸ್ಪೋನಲ್ಲಿ ಏನೆಲ್ಲ ಇರುತ್ತೆ ಅನ್ನೋ ಕುರಿತಾಗಿ ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀವಿ, ನೋಡ್ತಾ ಹೋಗ್ಬೋದು. ಸದ್ಯಕ್ಕೆ ನಮ್ಮ TV9 ಎಜುಕೇಷನ್ ಎಕ್ಸ್ಪೋ ಅರಮನೆ ಮೈದಾನದ ತ್ರಿಪುರವಾಸಿನಿ ಮೈದಾನದಲ್ಲಿ ಕೂಡ ಈಗಾಗಲೇ ಎಕ್ಸ್ಪೋ ನಡೀತಾ ಇದೆ. ಈ ಒಂದು ಎಕ್ಸ್ಪೋನಲ್ಲಿ ಈಗಾಗಲೇ 70ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ಕೂಡ ಈಗಾಗಲೇ ಭಾಗವಹಿಸಿವೆ. ಈಗಾಗಲೇ ಸಾಕಷ್ಟು ಜನ ಪೋಷಕರು ಕೂಡ ಬಂದು ಆಯಾ ಕಾಲೇಜಿನಲ್ಲಿ ಮಾಹಿತಿಗಳನ್ನು ಕೂಡ ಈಗಾಗಲೇ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಎಕ್ಸ್ಪೋನಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್, ನೀಟ್ ಕೋಚಿಂಗ್ ಆಗಿರ್ಬೋದು, CA, ಹೋಟೆಲ್ ಮ್ಯಾನೇಜ್ಮೆಂಟ್, ಮಾಸ್ಟರ್ ಡಿಗ್ರಿ, BBM, ಹಾಗೆ ಕಾಮರ್ಸ್ ಡಿಗ್ರಿ ಆಗಿರ್ಬೋದು, ಓವರ್ಸೀಸ್ ಎಜುಕೇಷನ್ಸ್ ಆಗಿರ್ಬೋದು, ಹಾಗೆ CET ಆಗಿರ್ಬೋದು, ನೀಟ್ ಎಕ್ಸಾಮ್ಸ್ ಆಗಿರ್ಬೋದು, ಹಾಗೆ CAT ಎಕ್ಸಾಮ್ಸ್ ಆಗಿರ್ಬೋದು, ಓವರ್ಸೀಸ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಎಕ್ಸಾಮ್ ಬಗ್ಗೆ ಕೂಡ ನೀವೊಂದು ಈ ಒಂದು ಎಜುಕೇಷನ್ ಎಕ್ಸ್ಪೋನಲ್ಲಿ ಮಾಹಿತಿಯನ್ನು ಕೂಡ ಈಗಾಗಲೇ ಪಡ್ಕೊಳ್ಬೋದಾಗಿದೆ. ಈ ಒಂದು ಎಕ್ಸ್ಪೋನಲ್ಲಿ ಈಗಾಗಲೇ 70ಕ್ಕೂ ಹೆಚ್ಚು ಕಾಲೇಜುಗಳು ಹಾಗೆ ವಿಶ್ವವಿದ್ಯಾಲಯಗಳು ಕೂಡ ಈಗಾಗಲೇ ಭಾಗವಹಿಸಿರ್ತಕ್ಕಂಥದ್ದು. ಸೊ ಈ ಒಂದು ಎಕ್ಸ್ಪೋ ಬೆಳಗ್ಗೆ 6 ಗಂಟೆಯಿಂದ ಆರಂಭ ಆಗಿ ಸಂಜೆ 7 ಗಂಟೆ ತನಕ ಕೂಡ ನಡೆಯುತ್ತೆ. ಸೊ ಎಕ್ಸ್ಪೋಗೆ ಬರುವಂಥವ್ರಿಗೆ ಫ್ರೀ ಉಚಿತವಾದಂತಹ ಪ್ರವೇಶವನ್ನು ಕೂಡ ಕಲ್ಪಿಸಲಾಗಿದೆ. ಇಲ್ಲಿ ಪಾರ್ಕಿಂಗನ್ನು ಮಾಡಿಕೊಂಡು ನಿಮ್ಮ ಮಕ್ಕಳ ಸಮೇತವಾಗಿ ಬಂದು ಎಜುಕೇಷನ್ ಎಕ್ಸ್ಪೋ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಸೊ ಪ್ರತಿ ವರ್ಷವೂ ಕೂಡ TV9 ಇದೇ ರೀತಿಯಾದಂತಹ ಎಜುಕೇಷನ್ ಎಕ್ಸ್ಪೋಗಳನ್ನು ಅರೇಂಜ್ ಮಾಡ್ಕೊಂಡು ಬಂದಿದೆ. ಸೊ ಈ ಒಂದು ಎಕ್ಸ್ಪೋನಲ್ಲಿ ಮಕ್ಕಳಿಗೆ ಅಂದರೆ ಕಾಲೇಜ್ ಮುಗಿದ ನಂತರದಲ್ಲಿ ಯಾವ ರೀತಿಯಾದಂತಹ ಎಜುಕೇಷನ್ಸ್ ಕೊಡಿಸ್ಬೇಕು, ಯಾವ ಕಾಲೇಜ್ನಲ್ಲಿ ಸೇರಿಸಬೇಕು, ಹಾಗೆ ಯಾವ ಕೋರ್ಸ್ಗಳನ್ನು ಕೊಡಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಕುರಿತಾಗಿ ಒಂದಷ್ಟು ಪೋಷಕರಲ್ಲೂ ಕೂಡ ಗೊಂದಲ ಇರುತ್ತೆ. ಸೊ ಅಂತಹವರು ಈ ಒಂದು ಎಜುಕೇಷನ್ಸ್ ಎಕ್ಸ್ಪೋಗೆ ಬಂದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ, ನೋಡ್ತಾ ಹೋಗ್ಬೋದು. ಈಗಾಗಲೇ ಸಾಕಷ್ಟು ಜನ ಪೋಷಕರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ, ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸೊ ಏನೆಲ್ಲ ಕೋರ್ಸ್ ತಗೋಬಹುದು, ಹಾಗೆ ಯಾವ ಕೋರ್ಸ್ ತಗೊಂಡ್ರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಕಾಲೇಜು ಮುಗಿದ ನಂತರದಲ್ಲಿ ಏನೆಲ್ಲ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನೂ ಕೂಡ ಇಲ್ಲಿ ಆಯಾ ಕಾಲೇಜುಗಳಿಂದ ಲೆಕ್ಚರರ್ಗಳು ಕೂಡ ತಮ್ಮ ಒಂದಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾರೆ. ಸೊ ಈ ಒಂದು ಎಕ್ಸ್ಪೋಗೆ ಈಗಾಗಲೇ ರಾಜ್ಯದ ಎಲ್ಲ ಪ್ರತಿಷ್ಠಿತ ಕಾಲೇಜುಗಳು ಕೂಡ ಹಾಗೆ ಯೂನಿವರ್ಸಿಟಿಗಳು ಕೂಡ ಈಗಾಗಲೇ ಭಾಗವಹಿಸಿರ್ತಕ್ಕಂಥದ್ದು. ನಿಮಗೆ ಕೇವಲ ಕೋರ್ಸ್ಗಳ ಬಗ್ಗೆ ಮಾಹಿತಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಅಂದರೆ ಈ ಹೋಟೆಲ್ ಮ್ಯಾನೇಜ್ಮೆಂಟ್ಸ್ ಆಗಿರ್ಬೋದು, ಹಾಗೆ ಸ್ಪರ್ಧಾತ್ಮಕ ಎಕ್ಸಾಮ್ಸ್ಗಳ ಬಗ್ಗೆ ಆಗಿರ್ಬೋದು, ಸೊ ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೊಡುವಂತಹ ಕೆಲಸವನ್ನು ಆಯಾ ಯೂನಿವರ್ಸಿಟಿಗಳು ಹಾಗೆ ಕಾಲೇಜುಗಳು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಒಂದೇ ಒಂದು ವೇದಿಕೆಯಲ್ಲಿ 70ಕ್ಕೂ ಹೆಚ್ಚು ಕಾಲೇಜುಗಳು ಆಯಾ ಕೋರ್ಸ್ಗಳ ಬಗ್ಗೆ ಹಾಗೆ ಆಯಾ ಕಾಲೇಜ್ಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಪೋಷಕರು ಒಂದಷ್ಟು ಗೊಂದಲದಲ್ಲಿರ್ತೀರಾ, ಮಕ್ಕಳು PU ಮುಗಿದ ತಕ್ಷಣ ಏನು ಕೊಡಿಸ್ಬೇಕು, ಯಾವ ಕೋರ್ಸನ್ನು ಕೊಡಿಸಿದ್ರೆ ಅವರು ಮುಂದೆ ಹೋಗ್ತಾರೆ, ಸೊ ಅವರ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಮಾರ್ಕ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಕಾಲೇಜುಗಳಿಗೆ ಸೇರಿಸಿದ್ರೆ ಉತ್ತಮ ಅನ್ನುವಂತಹ ಗೊಂದಲದಲ್ಲಿದ್ದೇ ಇರ್ತೀರಾ. ಸೊ ಅಂಥವ್ರಿಗೆ ನಮ್ಮ TV9 ಎಜುಕೇಷನ್ ಎಕ್ಸ್ಪೋ ಸಾಕಷ್ಟು ಅನುಕೂಲ ಆಗುತ್ತೆ. ಸೊ ಈ ಒಂದು ಎಕ್ಸ್ಪೋನಲ್ಲಿ ನೋಡ್ತಾ ಹೋಗ್ಬೋದು ಸಾಕಷ್ಟು ಪ್ರತಿಷ್ಠಿತ ಕಾಲೇಜುಗಳು ಕೂಡ ಈಗಾಗಲೇ ಭಾಗವಹಿಸಿರ್ತಕ್ಕಂಥದ್ದು. ಬೆಂಗಳೂರಿನಷ್ಟು ಅಷ್ಟೇ ಅಲ್ಲದೆ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಪ್ರತಿಷ್ಠಿತ ಕಾಲೇಜು ವಿದ್ಯಾಸಂಸ್ಥೆಗಳು ಕೂಡ ಈ ಒಂದು ಎಕ್ಸ್ಪೋನಲ್ಲೂ ಕೂಡ ಈಗಾಗಲೇ ಭಾಗವಹಿಸಿವೆ. ಸೊ ಅಂತಹವರು ಅವರು ಕೂಡ ಬಂದಂತಹ ಪೋಷಕರಿಗೆ ತಮ್ಮ ಕಾಲೇಜ್ನಲ್ಲಿ ಇರ್ತಕ್ಕಂತಹ ಕೋರ್ಸ್ಗಳ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಎಕ್ಸ್ಪೋ ಇನ್ನು 3 ದಿನಗಳ ಕಾಲ ಇರುತ್ತೆ. 3 ದಿನಗಳ ಕಾಲ ಕೂಡ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಸೊ ಈ ಒಂದು ಎಕ್ಸ್ಪೋ ಎಜುಕೇಷನ್ ಎಕ್ಸ್ಪೋನಲ್ಲಿ ಒಂದು ಅನುಕೂಲ ಅಂತ ಏನು ಹೇಳಿದ್ರೆ ಒಂದೇ ಒಂದು ವೇದಿಕೆಯಲ್ಲಿ 70ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳಿರುತ್ತೆ, ಹಾಗೆ ಸಾಕಷ್ಟು ಬಗೆಯ ಕೋರ್ಸ್ಗಳ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು. ರೆಸ್ಪಾನ್ಸ್ ಚೆನ್ನಾಗಿದೆ. ಬೆಳಗ್ಗೆಯಿಂದ ಕ್ರೌಡ್ ಇದ್ದಾರೆ, ಸ್ಟೂಡೆಂಟ್ಸು ಪೇರೆಂಟ್ಸು ಬರ್ತಿದ್ದಾರೆ. ಅವರು ಯಾವ ಪ್ರೋಗ್ರಾಮ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ವೇರ್ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಬೋದು ಎಲ್ಲಿ ಏನು ಆಪರ್ಚುನಿಟೀಸ್ ಅವೈಲೇಬಲ್ ಇದೆ, ಯಾವ ಕಾಲೇಜ್ ಅಥವಾ ಯೂನಿವರ್ಸಿಟಿನಲ್ಲಿ ಕೋರ್ಸಸ್ ಯಾವ್ದ್ಯಾವ್ದಿದೆ, ನಾವು ಯಾವ್ದು ಆಪ್ಟ್ ಮಾಡ್ಕೋಬೋದು ಅಂತ. ನಾವು ಸಿನ್ಸ್ ರಿಸಲ್ಟ್ಸ್ ಬಂದಿರೋದ್ರಿಂದ ಎಲ್ರಿಗೂ ಇಂಟ್ರೆಸ್ಟ್ ಇದೆ. ಸೊ ಬರ್ತಾ ಇದ್ದಾರೆ, ಎಲ್ಲ ಪ್ರೋಗ್ರಾಮ್ಸನ್ನು
ಡೀಟೇಲ್ಸ್ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ವಿ ಆಫರ್ 120+ ಪ್ರೋಗ್ರಾಮ್ಸ್ನ ಆಫರ್ ಮಾಡ್ತೀವಿ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸಲ್ಲಿ. 2 ಕ್ಯಾಂಪಸ್ ಇದೆ, ಒಂದು ರಾಮಯ್ಯ ಟೆಕ್ನಾಲಜಿ ಕ್ಯಾಂಪಸ್, ಜ್ಞಾನ ಗಂಗೋತ್ರಿ ಕ್ಯಾಂಪಸ್. ಸೊ ಇಂಜಿನಿಯರಿಂಗು, ಫಾರ್ಮಸಿ, ಲಾ, ಸೋಷಿಯಲ್ ಸೈನ್ಸ್, ಸೊ ಎಲ್ಲ ಫ್ಯಾಕಲ್ಟೀಸಿಂದನೂ ಪ್ರೋಗ್ರಾಮ್ಸ್ ಆಫರ್ ಮಾಡ್ತಾ ಇದ್ದೀವಿ. ನಿಮ್ಮ ಬೇರೆ ಕಂಪೇರ್ ಮಾಡಿದಂಥ ಇನ್ಸ್ಟಿಟ್ಯೂಟ್ಸ್ಗಳಿಗೂ ನಿಮ್ಮ ಇನ್ಸ್ಟಿಟ್ಯೂಟ್ಸ್ಗೂ ಏನೇನು ಡಿಫ್ರೆನ್ಸೇಷನ್ಸ್ ಇರುತ್ತೆ? ಅಂದರೆ ನಿಮ್ಮಲ್ಲಿ ಬಂದ ತಕ್ಷಣ ನಮಗೆ ಇಂಥದ್ದು ಕೋರ್ಸ್ಗಳು ತೆಗೆದುಕೊಂಡ್ರೆ ಅಥವಾ ಈ ಥರದ ಬಗ್ಗೆ ಮಾಹಿತಿ ಪಡ್ಕೊಂಡ್ರೆ ನಾವು ಈ ಸಕ್ಸಸ್ ಆಗುತ್ತೆ, ನಮಗೆ ಕಾಲೇಜ್ ಆರಾಮಾಗಿ ಸೇರ್ಕೋಬಹುದು ಅಂತ ಅನ್ಸುತ್ತೆ. ಏನು ಅನ್ಸುತ್ತೆ? ಕರಿಕ್ಯುಲಮ್, ಎಸ್ಪೆಷಲಿ ಕರಿಕ್ಯುಲಮು, ಇನ್ಫ್ರಾಸ್ಟ್ರಕ್ಚರು, ಲ್ಯಾಬೊರೇಟರೀಸು ಆ್ಯಂಡ್ ಹೈಲಿ ಕ್ವಾಲಿಫೈಡ್ ಫ್ಯಾಕಲ್ಟೀಸ್ ಇದ್ದಾರೆ. ಸೊ ಎಲ್ಲ ಥರನೂ ಟೀಚ್ ಮಾಡ್ತಾರೆ. ರಿಸರ್ಚ್ ಬಗ್ಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಆ್ಯಂಡ್ ಎಲ್ಲ ಪ್ರೋಗ್ರಾಮ್ಸ್ ಡೀಟೇಲ್ಸ್ ಕಂಪೇರ್ ಮಾಡಿದಾಗ ಬೇರೆ ಇನ್ಸ್ಟಿಟ್ಯೂಟ್ ಕಂಪೇರ್ ಮಾಡಿದ್ರೆ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ಇಂಥ ಕೋರ್ಸಸ್ಗಳಿದೆ ಅಂತ ಹೇಳ್ತಾರೆ. ಅಲೈಡ್ ಕೋರ್ಸಸಲ್ಲಿ ತುಂಬ ಇದೆ. ಫಾರ್ಮಸಿ ಪ್ರೋಗ್ರಾಮ್ಸ್ ಆಫರ್ ಮಾಡ್ತೀವಿ. ಆ್ಯಂಡ್ ಇಂಜಿನಿಯರಿಂಗಲ್ಲೂ ರೋಬೋಟಿಕ್ಸ್ ಇದೆ, ಆಟೋಮೋಟಿವ್ ಇಂಜಿನಿಯರಿಂಗ್ ಇದೆ. ಆ್ಯಂಡ್ ಸೋಷಿಯಲ್ ಸೈನ್ಸಲ್ಲಿ ಹೊಸ ಪ್ರೋಗ್ರಾಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೈಕಾಲಜಿ ಕೋರ್ಸಸ್ ಇದೆ, ಡೇಟಾ ಸೈನ್ಸ್, MSc ನಲ್ಲೂ ಡೇಟಾ ಸೈನ್ಸ್ ಇವಾಗ ಓಪನ್ ಮಾಡಿದ್ದೀವಿ. MA ಪಬ್ಲಿಕ್ ಪಾಲಿಸಿ. ಸೊ ಎಲ್ಲ ತುಂಬ ಕೋರ್ಸಸ್ ಅವೈಲೇಬಲ್ ಇದೆ. ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ, ಎಷ್ಟು ಜನ ರೆಸ್ಪಾನ್ಸ್ ಮಾಡಿದ್ರು ಮತ್ತು ಅಡ್ಮಿಷನ್ಸ್ ಆ ಥರ ಎಲ್ಲ ಆಗ್ತಿದೆಯಾ? ಆಗ್ತಿದೆ. ಅಪ್ಲಿಕೇಶನ್ಸ್ ಓಪನ್ ಇದೆ, ಎಲ್ರಿಗೂ ಡೈರೆಕ್ಟ್ ಮಾಡ್ತಾ ಇದ್ದೀವಿ. ಅಪ್ಲೈ ಮಾಡಿ, ನಮ್ಮದೇ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ರುಹಾ ಸೇಟಿ. ಸೊ ಎಂಟ್ರೆನ್ಸ್ ಎಕ್ಸಾಮ್ ತೊಗೊಂಡ್ಮೇಲೆ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡ್ತೀವಿ. ಅದ್ರ ಬೇಸಿಸ್ ಮೇಲೆ ಅಡ್ಮಿಷನ್ಸ್ ಪ್ರಾಸೆಸ್ ಇದೆ. ಒಂದೊಂದು ಸ್ಟೂಡೆಂಟ್ಸ್ಗೆ ಫೀ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಮತ್ತು ಒಂದಷ್ಟು ಗೊಂದಲಗಳು ಇದ್ದೇ ಇರುತ್ತೆ ಪೇರೆಂಟ್ಸಲ್ಲಿ. ಸೊ ಇಲ್ಲಿ ಲೋನ್ಸ್ಗಳು ಕೂಡ ಅವೈಲಬಿಲಿಟಿ ಇದೆ. ಸೊ ಸ್ಕಾಲರ್ಶಿಪ್ ಇದೆ, ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅವೈಲಬಿಲಿಟಿ, ಬ್ಯಾಂಕ್ಸ್ ಜೊತೆಗೆ ಟೈಅಪ್ಸ್ ಇರುತ್ತೆ. ಸೊ ಅವರಿಗೆ ಲೋನ್ ಫೆಸಿಲಿಟಿ ಬೇಕು ಅಂದ್ರೂ ನಾವು ಗೈಡ್ ಮಾಡ್ತೀವಿ ಅವ್ರಿಗೆ. ಸೊ ಕ್ಯಾಂಪಸ್ಗೂ ಬರೋಕ್ಕೆ ಹೇಳಿದ್ದೀವಿ, ಇನ್ಫ್ರಾಸ್ಟ್ರಕ್ಚರ್ ನೋಡಲಿ, ಫ್ಯಾಕಲ್ಟೀಸ್ ಹತ್ರ ಇಂಟ್ರ್ಯಾಕ್ಟ್ ಮಾಡಿ, ಪ್ರೋಗ್ರಾಮ್ಸ್ ಬಗ್ಗೆ ತಿಳ್ಕೊಳ್ಳಿ, ಅದಾದಮೇಲೆ ಡಿಸಿಷನ್ ತಗೊಳ್ಳಿ ಅಂತ ಕೌನ್ಸಿಲ್ ಮಾಡ್ತಾ ಇದ್ದೀವಿ.